ಸಚಿವರು ಆದಂತಹ ಸಮರ್ಜಿತ ಬಿ ನಾಗರಾಜ್ ಶೆಟ್ಟಿಯವರು ಈ ಕಾರ್ಯಕ್ರಮದ ವಿವಿಧ ಗಣಕೀಕರಣ ಉದ್ಘಾಟನೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಮಾಜಿ ಸಚಿವರಾದ ನಾಗರಾಜ್ ಶೆಟ್ಟಿಯವರ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ನೂತನ ಸ್ವಂತ ಕಟ್ಟಡದ ಉದ್ಘಾಟನೆಯಾಗಿದೆ ಬಂಧುಗಳೇ. ನಾಯಕತ್ವದ ಶಕ್ತಿ ಅಂದರೆ ಕೇವಲ ನಾನು ಮಾತ್ರ ಮುಂದೆ ಹೋಗುವುದಲ್ಲ, ಇತರರಿಗೆ ಕೂಡ ಪ್ರೇರೇಪಣೆಯನ್ನು ಕೊಡುವುದು, ಇತರರಿಗೆ ದೀಪ ನಡೆಸಬೇಕಾದ್ರೆ ದೇವರನ್ನ ಪ್ರಾರ್ಥಿಸಬೇಕು ಬಂಧುಗಳೇ. ಸುರುತೊಂಜಿ ಸಾಧನ ದೇವರಿಗೆ ಅರ್ಪಣೆ ಮತ್ತೊಂದುಲ್ಲೆ ತುರುಟೆ ಬಂದುಲೆ ಈ ಮನ್ನದ ಆರಾಧ್ಯ ಮೂರ್ತಿಯಾದ ನಮಕ್ ಮಾತೆಲ್ಲ ಮಾಯಾ ಮಟ್ಟೆಡು ಪಾರ್ಥ ಭೂಸ್ವಾಮಿನ ಅದಕ್ಕೆ ಬೆಂಬಲ ಶರವಡು ಮಹಾಗಣಪತಿ ಕುಡುಪುಡು ಸುಬ್ರಾದೇವಿ ಕತ್ರೆಡು ಕಾಂತು ಮಂಜುನಾಥ ದೇವೇರು ಬೋಧೂರಮ್ಮ ಕುದ್ರೋಳೆಮ್ಮನ ತುಂಬುದಿ ಒಂದು ಈ ಮನ್ನದ ಪುನಚಿನ ಸರ್ವ ಸತ್ಯನನ್ನು ನೆನವರಿಗೆ ಮತ್ತೊಂದು ಹೊಸ ತಾಯಿ ನಚಿನ ಈ ಕಟ್ವಾನ ನಮ್ಮ ಈ ಬ್ಯಾಂಕದ ಮಾತೆರೆಗಳ ಒಂಜಿ ಅದೃಷ್ಟವಾದ ಅಕ್ಲು ಆ ಒಂದು ವ್ಯವಹಾರ ಮಲ್ಪನಲ್ಪ ಆ ಲಕ್ಷ್ಮಿ ಸ್ವರೂಪಿಣಿ ಆದ ಬೆಳಗಡೆ ಪನೊಂದು ವಿಶೇಷವಾದ ಸಾವಿರ ಕೈಗಳಿಗೆ ಸ್ವಸಹಾಯದ ಗುಂಪು ಇದೀಗ ಪ್ರಾರ್ಥನೆ ಮೂಲಕ ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಖ್ಯಾತ ಗಾಯಕಿಯಾದಂತಹ ರಶ್ಮಿ ನಾರವಿ ಅವರು ಇದೀಗ ಈ ಒಂದು ಪ್ರಾರ್ಥನೆಯನ್ನು ನಡೆಸಿಕೊಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಹಾಯ ಮಾಡ್ತಾರೆ. ಇತ್ತಿನಾರ ದುಂಬೂರು ಶಂಕರ್ ಮೇನನ ಕಾಲುವರ್ದಿಂಚಲ ಬೊಕ್ಕ ನಮ್ಮ ಹರಿಚಂದ್ರನ ಕಾಲುವರ್ದಿಂಚಿಲ್ಲ ಎಡ್ಡ ರೀತಿ ಎಂಗ್ಲಿಗೆ ಬೆರಿ ಸಹಾಯನ ಗೊರೊಂದಿತ್ತಿನಾರು ಮುರಾಣಿ ಏನು ಅಧ್ಯಕ್ಷದಿದ್ದೊಂಡಾಗಲ ಎಂಕ್ ಸುರುಟು ಫೋನ್ ಬಂತೀರಿ ಯಾನುಲ್ಲೆ ಈ ಪೋಡಿಚ್ಚಿ ನಿನ್ನ ಬಿರವಡು ಏಪಲೆ ಯಾನುಲ್ಲೆ ಬುರ್ದು ಪಾಡಿಚ್ಚಿ ಇಂದು ಒವ್ವೇ ಒಂಜಿ ಕಾರ್ಯಕ್ರಮ ಅನ್ನಲ್ಲ ಅರ್ನ ಸುರೂತ ಸಹಾಯದಾನ ನಂಗೆ ಕಾವೂರು ವ್ಯವಸಾಯ ಬ್ಯಾಂಕಿನ ಮಲ್ಲ ದಾನವನ್ನು ಕೊರೊಂದು ಬೈದಿನಾರು ಒಟ್ಟು ರೀತಿಗಳ ನಂಗೆ ಕಮ್ಮಿ ಮಂದಿದ್ದೀರಿ. ಸಹಕಾರಿ ರತ್ನ ಸಹಕಾರಿ ಭೀಷ್ಮೇಂದ್ರ ಪಣವಲಿ ಸಹಕಾರಿ ರತ್ನೇಂದ್ರ ಪಣವಲಿ ನನ್ನ ದೇಶದ ಒಂಜಿ ಪದ್ಮಭೂಷಣ ಅರೆಗಳ ಪ್ರಶಸ್ತಿಲ ತಿಕ್ಕೊಡು ಎಂಗಳ ದೇವರ ಕಲಕಾಣಿನ ಎನ್ನ ಪ್ರಾರ್ಥನೆ ಅಂಚಾದ ಪಣಗ ಆರೆ ಓ ರೀತಿಯಲ್ಲಿ ಎಂಗ್ಲೇನೆ ಬುರ್ದು ಪಾರ್ಜಿರು ಕಾವೂರು ವ್ಯವಸಾಯ ಬ್ಯಾಂಕ್ ಎಪ್ಪಗಳು ಮುಂಚೂಣಿಯಾದ ಎಂಗ್ಲೆ ಸಹಾಯ ಮಂತೊಂದು ಬೈದಿರು ಅಂಚಾದ ಪಣಗ ನಮ್ಮ ಈ ಬ್ಯಾಂಕ್ನ ಪ್ರಾರಂಭ ಮಂದಿನ ಏರಿಕೆ ಶಂಕರ್ ಮೇಲಂಟ್ಲ KT ಬಂಡರ್ಲ ಮೊಗಲು 2 ಜನ ಜಂಟಿಯಾದ ಈ ಬ್ಯಾಂಕ್ನ ಎಡ್ಡ ರೀತಿ ಕೊಣತ್ತಿರು ಐತೊಟ್ಟಿಗೆ ಲೆದದು ಪೋಯಿನ ಏರಿಕೆ ಎನ್ನಾಗ ಹರಿಚಂದ್ರನ ಮುಖಾಂತರ ನೇನು ಬ್ಯಾಂಕ್ನ ಅಭಿವೃದ್ಧಿ ಮಂತೀರು ಕಂಡವಟ್ಟ ಮಂತಿದ್ದೀರು ಎಂಕಲ ಬೆರಿತಟ್ಟು ಅಂತೀರಿ ಯಾನ ಒಂಜಿ ನಾಮಿನೇಟ್ ಡೈರೆಕ್ಟರ್ ಆದ ಬತ್ತಿನ ಮುಲ್ಪ ದಯಮನ್ನಾಗ BJP JDS ಸರ್ಕಾರ ಪುನಗ ಏನನ್ನು ನಾಗರಾಜ್ ಶೆಟ್ಟಿನ ಮುಖಾಂತರಡು ಪನ್ಪದ ಡೈರೆಕ್ಟರ್ ಮನ್ಪದಿರಿ ಆ ರೀತಿ ಏನು ನಡ್ದೊಂದು ಬೈದೆ ಮಾರ್ಗದರ್ಶನ ನಾಗರಾಜ್ ಶೆಟ್ಲ ಮಂತೀರಿ ಮಕ್ಕ ಸಹಕಾರ ರಂಗ ಮಸ್ತ್ ಹಿರಿಯರ ನಕಲ ಮಂತೀರಿ
ಆನ ಸುರುಟು ಹೆಂಗೆ ದಾದ ಮಣ್ಣಾಗ ಅರ್ಚನೆ ತೀರಿపోయిన ಟೈಮ್ ಹಿಂಗೆ ಬೆರಿ ಸಾಯದ ಉಂತಿನ ಬಣ್ಣ ನೇಮರಾಜ್ ಶೆಟ್ರಲ್ಲ ಸುಮಂತರಾವ್ ಬೆರಿ ತಟ್ಟದ ಬಂದಿರು ನನ್ನ ನಿಕ್ಕಲು ಮುಂದರಿಸೋಡು ನೀನು ಈರು ಮುಂದರಿಸೋಡು ನೆನ್ನೆ ನನ್ನ ಎಂಕಲಿಗೆ ಪಿರಾವ್ ಸಾಧ್ಯ ಎಂಗುಲ್ಲ ನಿಕ್ಕಲು ಪೊರಲು ರೀತಿ ನಡ್ಪೊಂದು ಹಿರಿಯರ್ಕಲ್ ನಕ್ಕಲು ಮಸ್ತ್ ಜನಕ್ಕೆ ಸಾಕಾರ ಕೊಡ್ತೀರು ಅಂಚಾದ ಪಣಗ ಎಡ್ಡ ರೀತಿ ಎಂಕ್ಲಿ ನೀನು ನಡ್ಪೊಂದು ಪಾಪ ರಾಜೇಂದ್ರ ಕುಮಾರ್ನ ಆಶೀರ್ವಾದ ಏಪ ಮುಟ್ಟೊಂಡು ಆತ ಪೊರಲು ರೀತಿ ಎಂಕ್ಲು ನಡಪಂತ ಪಾಪ ಅಂದು ಯಾನು ಕೇಳೊಂದುಲ್ಲೆ ಮಾತೆಯರ್ನಗಲಿ ಮಾತೆಯರಿಗೆ ನವೋದಯದ ಪೂರ ಮಹಿಳೆಯರನ್ನು ವೈದ್ಯರ ಅಗಲಿಗೆ ಸುರುಟು ಸೌಮ್ಯಲನೆ ಕೊರೊಂದುಲ್ಲೆ ಸುರುಟು ಸಹಕಾರಿ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಮೇರ್ನ ಇತಿಹಾಸನ ಪರಡು ಇತಿಹಾಸನ ತೆತ್ತುಕೊಂಡ ಬಾರಿ ಮಾಲೊಂಡು ಇಡೀ ರಾಜ್ಯೋಡತ್ತು ದೇಶೋಡತ್ತು ನಮ್ಮ 25 ಕೋಟಿ ಇತ್ತಿನ ಸಹಕಾರಿ ಬ್ಯಾಂಕ್ನ DCC ಬ್ಯಾಂಕ್ನ ಇನ್ನು ಸಾಧಾರಣ 3,018 ಕೋಟಿ ಮುಟ್ಟ ಟರ್ನೋವರ್ ಗುಣತೀರ್ ಬಂದ ಈ ಒಂದು ಕಾರ್ಯಕ್ರಮದಲ್ಲಿ ಯೋಗೇಶ್ ಅವರು ರಾಜೇಂದ್ರ ಕುಮಾರ್ ಅವರಿಗೆ ಅವರಿಗೆ ಸ್ವಾಗತವನ್ನು ಕೊಟ್ಟಿದ್ದಾರೆ. ಅವರಿಗೆ ಶಾಲು ಪುಷ್ಪದೊಂದಿಗೆ ಅವರಿಗೆ ಸ್ಮರಣೆಯನ್ನು ನೀಡಿ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದಾರೆ. ಯೋಗೇಶ್ ಕುಮಾರ್ ಅವರು ಎಲ್ಲ ಬಂದು ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಟ್ಟಿದ್ದೇವೆ. ಅವರಿಗೆ ನಾಲ್ಕನೇ ಮೂಲಕ ಈ ಗೌರವ ಮಾಡಿದ್ದಾರೆ. ರಾಜೇಂದ್ರ ಕುಮಾರ್ ಅವರಿಗೆ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದಂತಹ ಪ್ರತಿ ಒಂಜಿ ಜವನಿಯರಿಗೆ ಒಂಜಿ ಸ್ಫೂರ್ತಿದ ಚಿಲುಮೆಯಾದ ಅವಿತು ಸಂಘ ಸಂಸ್ಥೆಲಿತ್ತೊಂದು ಧಾರ್ಮಿಕ ಕ್ಷೇತ್ರ ಆಯೋಜನ ಅಂಗಮಂಡಲದ್ದು ಮತ್ತಿನ ದೇವಸ್ಥಾನ ನಿರ್ಮಾಣ ಅದು ಪಡಿ ಅದರ ಪ್ರತಿ ಒಂಜಿ ಕ್ಷೇತ್ರಗಳ ತನಕ ಒಂದು ಗುರುತು ಮಾಡ್ತಾರೆ. ನಮ್ಮ ಈ ನಾಗರ ಅವರಿಗೆ ನೀರಿನ ಶತ್ರುಗೆ ಅವರಿಗೆ ಮಾಡಬಾರದು ಅವರಿಗೆ ಈ ಗೌರವ ಸಂದರ್ಭದಲ್ಲಿ ಸಮಾಂಶಿತ ನಾಗರ ಶೆಟ್ಟಿ ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಅವು ಇರೀಗ ಯೋಗ್ಯತೆ ಯೋಗ ಇದು ತೆಗೆದಿದೆ ಇದನ್ನ ಪುಣ್ಯದ ಕಾರಣ ಇರಿಗೆ ಮಾತ್ರ ಬಂದು ಬರಬಾರದು ಈ ಮುಂಜಿ ಬ್ಯಾಂಗ್ಳೂರು ಸಹಕಾರಿ ಬಂದು ಡಾಕ್ಟರ್ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಬೇರೆ ಈ ಕಾರ್ಯಕ್ರಮದ ಸುಮತತ್ವಗಳನ್ನು ಅರ್ಪಣೆ ಮಾಡಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ ಅಸತೋಮ ಅಮೃತಂಗಮಯ್ಯ ಕತ್ತಲೆಯಿಂದ ಬೆಳಕಿನಡೆಗೆ ಜ್ಞಾನದಿಂದ ಸುಜ್ಞಾನ ಕರಾವಳಿ ಜಿಲ್ಲೆದ ಸಹಕಾರಿ ಭೀಷ್ಮೆ ರಾಜ್ಯಡು ಅತಿ ಹೆಚ್ಚು ಸಹಕಾರಿ ಕ್ಷೇತ್ರದ ಸೇವೆ ಮತ್ತೊಂದು ನಿರಂತರ 32 ವರ್ಷ ಸಹಕಾರಿ ಕ್ಷೇತ್ರಡು ಬೇತೆ ಬೇತೆ ಪುದರ್ನ ಪಡೆಯಿನ ಸ್ಥಳೀಯ ದಾಖಾ ಜಿಲ್ಲಾ DCC ಬ್ಯಾಂಕ್ದ ಅಧ್ಯಕ್ಷರು ಅಂಚನೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿದ ಅಧ್ಯಕ್ಷರು ಈ ಇಡೀ ನಮ್ಮ ತುಳುನಾಡು ಸಹಕಾರಿ ಕ್ಷೇತ್ರ ಪಂಡ ದಾದಾಂದು ತೂಪಾದುಗೊಳ್ದು ಆಯ್ತ ಒಟ್ಟಿಗೆ ನವೋದಯದ ಒಂದು ವಿಶಿಷ್ಟ ಶಕ್ತಿನ ಉದ್ಭವ ಮಾಡ್ತದೆ ಬಡವರಿಗೆ
ಸಹಕಾರ ಹೊರಡು ಬಡವರ ಅಭಿವೃದ್ಧಿ ಆವಡು ಐಟ್ಲ ವಿಶೇಷವಾದ ಮಹಿಳೆಯರ ಪಾತ್ರ ಭಾರಿ ವಿಶೇಷವಾದ ಉಂಡು ಬಂಡ ದೃಷ್ಟಿಡು ಚಿಂತನೆ ಮಲ್ತಿನ ನಮ್ಮ ಮಾತಾ ಹಿರಿಯರು ಮಾರ್ಗದರ್ಶಕರು ಅಂಚಿನ ಆಯ್ನ ಸನ್ಮಾನ್ಯ ರಾಜೇಂದ್ರ ಕುಮಾರ್ರಿಗೆ ಒಂದೇ ಸಾವೊಂದು ಈ ಒಂಜಿ ದಕ್ಷಿಣ ಕಾವೂರು ವ್ಯವಸಾಯ ಸೇವಾ ವಿಶೇಷವಾದ ರಾತ್ರಿ ಬಗ್ಗೆ ದುಡಿದು ಅದರ ಉಪಾಧ್ಯಕ್ಷರಪ್ಪು ಮಾತ ನಿರ್ದೇಶಕರೊಟ್ಟಿಗೆ ನೇತೃತ್ವ ವಹಿಸೊಂದು ಮಾತಲ್ಲಿ ಒಟ್ಟಿಗೆ ಗುರುಪಿನ ಸನ್ಮಾನ್ಯ ಲೋಕೇಶ್ ಭಂಡಾರೆ ವೇದಿಕೆ ಇಡ್ತಿನ ಪೂರ ಹಿರಿಯ ಗಣ್ಯ ವ್ಯಕ್ತಿಲೇ ಈ ಒಂಜಿ ಸಹಕಾರಿ ಬ್ಯಾಂಕ್ದ ನಿರ್ದೇಶಕರೊಬ್ಬಳೆ ಸೇರಿದಿನ ಪೂರ ಹಿರಿಯರೇ ಗಣ್ಯ ವ್ಯಕ್ತಿಲೇ ಆತ್ಮೀಯ ಬಂಧುಲೇ ಮಾಧ್ಯಮದ ಮಿತ್ರರೇ ಸಹಕಾರಿ ಕ್ಷೇತ್ರ ಬಣ್ಣ ನಮ್ಮ ದಕ್ಷಿಣ ಕನ್ನಡ ತುಳುನಾಡು ಭಾಳ ಪವಿತ್ರವಾಯಿನ ಅದಕ್ಕೋಸ್ಕರ ನಮ್ಮ ಎಂಸಿಆರ್ ಬಾರಿ ಪುರುಡು ಬಂದಿರು ಕನ್ನಡೋಡು ಪ್ರಾರಂಭ ಮಾಡ್ತಾ ತುಳುಟು ಒಂದು ತುಳು ಭಾಷೆ ಭಾರಿ ವಿಶೇಷವಾಗಿ ನಂಗೆ ಆಸಕ್ತಿಪೂರ್ಣ ಒಂದು ಭಾಷೆ ಇಡೀ ಸಹಕಾರಿ ಕ್ಷೇತ್ರಡು ಯಾರು ಏಪಲ ಪಣದು ಉಪ್ಪೆ ಐಟು ರಾಜಕೀಯ ಉಪ್ಪರ ಬಲ್ಲಿ ಬಡವರನ್ನ ಕಣ್ಣೀರು ಒರೆಸುಣ ಬಡವರಿಗೆ ಏಪ ಓಡಲ್ಲ ಆಯ್ತ ಬಾಕಿಲಿ ಓಪನ್ ಉಂಡು ಬೋದು ಅಗಲ ಕಷ್ಟವನ್ನು ಪರಿಹಾರ ಮಾಡ್ಬಿಡ ವ್ಯವಸ್ಥೆಗೆ ಪೂರಕವಾದ ವ್ಯವಸ್ಥೆ ನಮ್ಮ ಈ ತುಳುನಾಡು ವಿಶೇಷವಾದ ಸಹಕಾರಿ ಕ್ಷೇತ್ರ ನಡ್ತೊಂದುಂಡು ಬಂದುಲ ಯಾನ್ಲ ಸುರೂಟಿನ ಜೀವನ ಕಲ್ತೊಂದು ಆಯ್ಬೋಕ ಟೌನ್ ಕೋಆಪರೇಟಿವ್ ಬ್ಯಾಂಕ್ದ ಅಧ್ಯಕ್ಷ ಐದೊಕ್ಕ ಕ್ಯಾಂಪ್ದ ಅಧ್ಯಕ್ಷ ಐದೊಕ್ಕ ಅಡಿಕೆ ಸೊಸೈಟಿದ ಅಧ್ಯಕ್ಷ ಅಡ ಏಪಲ ಪಣೋದಿತ್ತೆ ಒಂಜಿ ರಾಜಕೀಯ ನೆಟ್ಟು ಬರ್ರೆ ಬಲ್ಲಿ ಪಡ ದೃಷ್ಟಿಡು ಐದೊಕ್ಕ ರಾಜಕೀಯ ಪೋಯ್ಬೋಕ ಯಾನು ಸಹಕಾರಿ ಕ್ಷೇತ್ರದ ಅಂತ ದೂರ ಒಂದು ಬತ್ತೆ ಇನಿ ರಾಜೇಂದ್ರ ಕುಮಾರ್ ಸಹಕಾರಿ ಕ್ಷೇತ್ರ ಭಾರಿ ದುಮ್ಮು ಬೋತಿನಾರು ಆರು ಏಪನೇ ರಾಜಕೀಯ ಬೈದೋಡ ಇನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವಳಿತ್ತಿನಾರಿ ಆ ಒಂಜಿ ವಿಶಿಷ್ಟ ಶಕ್ತಿ ಪುನಾರು ಎಂಗೆ ರಾಜಕೀಯ ಬರ್ಚಿ ಎಂಗೆ ಮಾತೆಲ್ಲ ಒಂಜೇ ಬಂದ ದೃಷ್ಟಿಡು ಮಾತೆಲ್ಲ ಎಂಟೆಡು ಒಟ್ಟಿಗೆ ಎತ್ತೊಪ್ಪಿನ ಒಂಜಿ ವಿಶಿಷ್ಟ ಶಕ್ತಿ ಸನ್ಮಾನ್ಯ ರಾಜೇಂದ್ರ ಕುಮಾರ್ನ ಯಾನ ಬಾರಿ ವಿಶೇಷವಾದ ಪಂದಿಲ್ಲ ಎಂಗೆಲ್ಲ ಕೌಟುಂಬಿಕ ಕೆಲವು ಕಲೋಡು ಯಾನೊಂಜಿ ಕಷ್ಟೋಡು ಪುನಗ ಎಂಗೆ ಏರ್ಲ ಸಾಯಿ ಬತ್ತಿಜೇರು ವಾ ರಾಜಕೀಯದಕ್ಕೂ ಬತ್ತಿಜೇರು ಅಂಡ ಏನನ್ನು ದೇರ್ತಿನಾರು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಪೂರ್ತಿಯಾದ ಎಂಗೆ ಸಹಕಾರ ಕೊರದು ಎನ್ನ ಪುನರ್ಜೀವನದ ಒಂಜಿ ಕೆಲಸವು ಅನ್ನ ಸಹಕಾರ ಏನು ಸೈನೇಟ ಮರಪೆರಜ್ಜಿ ಬಂದಲೆ ಇನಿ ವ್ಯವಸ್ಥಿತವಾದ ಸಹಕಾರಿ ಕ್ಷೇತ್ರ ನಮ್ಮ ತುಳುನಾಡು ಏತು ಶಕ್ತಿ ಉಂಡು ಆತ ಇಡೀ ರಾಜ್ಯೋಡು ಪುಣದು ಪಂಡ್ರೆ ಸಾಧ್ಯ ಇಜ್ಜಿ ನಿಖಲು ಮಾತ್ರ ತೋಂದುಲ ದಿನನಿತ್ಯ ಇನಿ ಸಹಕಾರಿ ಕ್ಷೇತ್ರ ವಿಶಿಷ್ಟವಾದ ಒಂಜಿ ಕ್ಷೇತ್ರ ಅವು ನಮ್ಮ ಬ್ಯಾಂಕ್ ನಮ್ಮ ಸಹಕಾರಿ ಕ್ಷೇತ್ರ ಸಂಘ ಪನ್ಪಿನ ವಿಚಾರ ಪ್ರತಿ ಒಂಜಿ ಸದಸ್ಯರೆಲ್ಲ ಇನ್ನು ಭಾರಿ ಪ್ರೀತಿ ವಿಶ್ವಾಸ ಉಡುಪೇರು ಎಂಗೆ ಏಪ ಬೋರ್ಡೆಲ್ಲ ಪೋಲಿ ಅವ್ರು ಎಂಗೆ ಕೊಡ್ತಿರೋ ಸೌಕರ್ಯ ಉಂಡು ಬೇತೆ ಬೇತೆ ರೀತಿಯ ಲೋನ್ಲು ಕೊಟ್ಟಿನ ಒಂದು ವ್ಯವಸ್ಥೆ ಉಂಡು ಅಂಚೆ ಅದ್ರ ಪ್ರಗ ಒಂದು ಎನ್ನ ಬ್ಯಾಂಕ್ ಎನ್ನ ಸಹಕಾರಿ ಸಂಘ ಪನ್ಪಿನ ವಿಚಾರ ಮಾತ್ರ ಸದಸ್ಯರ ನಕಲಿಗೆ ಉಂಡು ಬಂದಲೆ ಅಂಚೆ ಅದ್ರ ಪ್ರಗ ಮಲಮಲ್ಲಕಲಿಗೆ ಮಲಮಲ್ಲ ಬ್ಯಾಂಕ್ಲುಪ್ಪು ಅಂಡ ಈ ಒಂಜಿ ಸಹಕಾರಿ ಕ್ಷೇತ್ರ ನಮ್ಮ ತುಳುನಾಡು ವಿಶಿಷ್ಟವಾದ ಎಡ್ಡೆ ಕೆಲಸ ಮಾಡ್ತೊಂದುಂಡು ಅದಕ್ಕೋಸ್ಕರ ಮಾತ್ರ ಸಹಕಾರಿ ಸಂಘದ ಪದಾಧಿಕಾರಿಗಳಿಗೆ ಮೆಂಬರ್ ನಕಲಿಗೆ ನಾನು ಅಭಿನಂದನೆ ಸಲ್ಲಿಸೋದಿಲ್ಲ ಬಂದರೆ ಅವರು ಪ್ರತಿ ಒಂಜೆಡ್ಲ ರಾಜಕೀಯ ಇಜ್ಜಂದೆ ಐಟು ಬಡವೆ ಶ್ರೀಮಂತಿ ಆಯೆ ಇಜ್ಜಂದೆ ಮಾತ್ರ ಜಾತಿದಕ್ಕುಲ ಭೇದ ಇದ್ದಂದೆ ಒಟ್ಟಿಗೆ ಒಪ್ಪಿನ ವ್ಯವಸ್ಥೆ ಈ ತುಳುನಾಡದ ವಿಶಿಷ್ಟ ಬಂದಳೆ ಐಟು ವಾ ರೀತಿಯ ಸಂಸ್ಥೆ ಮುಗುರಡಿ ಕನ್ಸ್ಟ್ರಕ್ಷನ್ ನಮ್ಮ ಸುಧಾಕರನ್ನೇ ರಾಜೇಂದ್ರ ಕುಮಾರ್ ಈ ಗೌರವ ಸದ್ಯತ ಮತ್ತು ಇವನ್ನ ಈ ಅವಧಿ ಈ ಬ್ಯಾಂಕ್ ಅಭಿವೃದ್ಧಿಯ ಅವಧಿ ಉಪಾಧ್ಯಕ್ಷರ ಧನಂಜಯ ಬಂದಿಯವರ ಪ್ರಧಾನ ವ್ಯವಸ್ಥಾಪಕರು ಪ್ರೀತಮ್ ಪಿ ಪೂಜಾರಿ ಶ್ರೀಮತಿ ಪ್ರೇಮ ಸುಮಂತ್ ರಾವ್ ಮೇಘರಾಜ್ ಶೆಟ್ಟಿ ಶ್ರೀಮತಿ ರಂಜೀವಿ ಶ್ರೀ ವಿಠಲ್ ಶೆಟ್ಟರ್
ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಬೇಡಗ ಅವರು ಸ್ವೀಕಾರ ಮಾಡಿದರು. ನವೋದಯ ಸಂಘದ ಶ್ರೀಮತಿ ಧನವಂತಿ ಮೇಡಮ್ ಬರೋಡು, ನವೋದಯ ಸಂಘದ ಶ್ರೀಮತಿ ಧನವಂತಿ ಮೇಡಮ್ ದಯಮಂದು ವೇದಿಕೆ ಬರೋಡು. ಪ್ರೇರಕ ಒಂಜಿ ಪುಂಜುಲೆಗ್ ಶಕ್ತಿ ಕೊರನಂಚಿನ ಬ್ಯಾಂಕ್ ಆದೊಂದು ಬಂದುಳೆ ಈ ಒಂಜಿ ಸಹಕಾರಿ ಕ್ಷೇತ್ರದ ಬಾರಿ ಮೊಲ್ಲ ಒಂಜಿ ಸಾಧನೆ ಮಾಡಿನಂಚಿನ ಡಾಕ್ಟರ್ ಎಂ ಎನ್ ರಾಜಕಾರ ನವೋದಯ ಸಂಘದ ಧನವಂತಿ ಬೇರೆ ಗೌರವ ಸ್ವೀಕಾರ ಮಾಡಿದರು. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ನಮ್ಮ ಒಂಜಿ ನಿಷ್ಕಲ್ಮಶವಾಗಿನ ವ್ಯಕ್ತಿ, ಒಂಜಿ ಸಮಾಜಕ್ಕೆ ಮೂರ್ತಿಸಿನ ವ್ಯಕ್ತಿ, ಬಾರಿ ಏರೆಗದ ಒಂಜಿ ಬೇನೆ ಮಲ್ಪದೆ ಸರ್ವ ಸಜ್ಜನಿಕರ ಬದುಕುಗಳ ವ್ಯಕ್ತಿ, ಆರು ಒಂಜಿ ಕರೀನಿ ಪಂಡ ಅವರು ವೀರ ಕೇಳ ಅರ್ನ ಒಂಜಿ ದೇವರನ್ನ ಪಾದಕ್ಕೂ ಸಂಜೀನಿಂಚಿನ ಪೊಟ್ಟು ನಿಜವಾದ ನಾವು ಮರಪತಿ ಅಂಚಿನ ದಿನ ಬಾರಿ ಒಂಜಿ ಮಾತೆರೆಗಳ ಬೋಡಾಯಿಂಚಿನ ವ್ಯಕ್ತಿಯಾಗಿ ಅಲ್ಲ ಮರಣ ನಿಶ್ಚಿತ ಮೂಜಿದಿಂತ ಜೀವನಕ್ಕೂ ದೇವರು ನಮಗೆ ಭೂಮಿ ಕಣಬೈದೇವು ಅನ್ನ ನಿಶ್ಚಯದ ಪ್ರಕಾರವಾದ ಈ ಸಮಾಜಮುಖಿ ಕೆಲಸಗಾರಿಯಾಗಿ ಈ ಬಗ್ಗೆ ತನ್ನ ರಚನೆ ಸರ್ತಿಗೆ ಒಬ್ಬ ಶಾಸಕರಾದ ಎಲ್ಲ ಪುಗಟ್ಟ ಭರವಸೆಗೆ ಈ ಮೊತ್ತಗಳು ಗೌರವ ಮಾಡಿದ್ದೇವೆ. ಅದಕ್ಕೆ ಸಾಲು ಮಾಲ ಜೊತೆಗೆ ಗೌರವವನ್ನು ಈ ಮೊತ್ತಗಳು ಸಂದೇಶ ಬಂದಿದ್ದೇವೆ. ನವೋದಯ ಸಂಘಗಳ ಮೂಲಕ ಸ್ತ್ರೀಯರಿಗೆ ಒಂದು ಸ್ವಂತ ಶಕ್ತಿಯನ್ನು ಕೊಟ್ಟಂತಹ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜರೊಂದಿಗೆ ಎಲ್ಲರಿಗೂ ಪ್ರೇರಕ ಶಕ್ತಿಯಾಗಿ ಬದುಕುತ್ತಿರುವ ತಮ್ಮ ವ್ಯಕ್ತಿತ್ವ ಆದರ್ಶನೀಯ ಮತ್ತು ಅನುಕರಣೀಯ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟು ಸಹಕಾರಿ ಕ್ಷೇತ್ರಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ತಂದುಕೊಟ್ಟ ಸಹಕಾರಿ ಕ್ಷೇತ್ರದಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ಇಡೀ ರಾಜ್ಯದ ಕೀರ್ತಿ ಉತ್ತುಂಗವನ್ನು ಏರಿಯಲ್ಲಿ ತಮ್ಮ ಕೊಡುಗೆ ಅದ್ವಿತೀಯ. ನವೋದಯ ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರನ್ನು ಸ್ವಾವಲಂಬಿಗಳನ್ನು ಮಾಡಿ ಅವರ ಬದುಕಿಗೆ ಬೆಳಕು ಮೂಡಿಸಿದ ಧೀಮಾಂತ ವ್ಯಕ್ತಿತ್ವ ತಮ್ಮದು. ಕರ್ನಾಟಕ ರಾಜ್ಯ ಮಹಾಮಂಡಲದ ಅಧ್ಯಕ್ಷರಾಗಿ ರಾಜ್ಯದ ರೈತರ ಪರ ತಾವು ಕಳೆದ ನಿಲುವು, ರೈತರಿಗಾಗಿ ಮಾಡಿದ ವಿಶಿಷ್ಟ ಯೋಜನೆಗಳು ರೈತರ ಬದುಕಿನಲ್ಲಿ ಹೊಸ ಚೈತನ್ಯಕ್ಕೆ ಕಾರಣವಾಗಿದೆ. ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ಗೂ ಈ ಒಂದು ಸಂದರ್ಭದಲ್ಲಿ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸಲು ತುಂಬಾ ಸಂತೋಷವಾಗ್ತಿದೆ. ಉತ್ತಮ ನಾಯಕತ್ವದ ಗುಣವುಳ್ಳಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಇವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಅಭಿನಂದಿಸುತ್ತೇವೆ, ಗೌರವಿಸುತ್ತೇವೆ. ನಿಮ್ಮ ಬಾಳು ಒಳಿತಾಗಲಿ, ಬೆಳಕಾಗಲಿ, ಶುಭವಾಗಲಿ. ಪ್ರಧಾನ ವ್ಯವಸ್ಥಾಪಕರಾದಂಥ ಪ್ರೀತಂ ಪಿ ಪೂಜಾರಿಯವರ ವೇದಿಕೆ ಮುಂಭಾಗದಲ್ಲಿರುವಂಥ ಈ ಶಾಖೆಗೆ ಮತ್ತು ಈ ಬ್ಯಾಂಕಿಗೆ ಸಂಬಂಧಪಟ್ಟಂಥ ನನ್ನೆಲ್ಲ ಬಂಧು ಭಗಿನಿಯರೇ, ಮೊದಲಾಗಿ ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರಿಗೆ ವೈಯಕ್ತಿಕವಾಗಿ ನಾನು ಅವರಿಗೆ ಬಿಲೇಟೆಡ್ ಬರ್ಡೇ ವಿಶಸ್ ಹೇಳಬೇಕಾಗ್ತದೆ. ಯಾಕಂದರೆ ನಿಮ್ಮ ಕಾರ್ಯಕ್ರಮದ ನಾನು ಊರಲ್ಲಿರಲಿಲ್ಲ, ಕೇರಳದಲ್ಲಿದ್ದೆ. ಹಾಗಾಗಿ ಈ ಸಹಕಾರಿ ಸಂಘದ ಮತ್ತು ಈ ಬ್ಯಾಂಕಿಗೆ ಸಂಬಂಧಪಟ್ಟವರು ಎಲ್ಲರ ಪರವಾಗಿ ಯಾರಾದರೂ ಆ ದಿನ ವಿಶ್ ಮಾಡದಿದ್ದರೆ ಅವರ ಪರವಾಗಿ ನಾನು ನಿಮಗೆ ಬರ್ಡೇ ವಿಶಸ್ಸನ್ನು, ಬಿಲೇಟೆಡ್ ಬರ್ಡೇ ವಿಶಸ್ಸನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಸಹಕಾರಿ ರಂಗದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅವರನ್ನು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ. ಸಮಾಜಮುಖಿ ಯಾವುದೇ ಕೆಲಸಗಳಲ್ಲಿ ನಾವು ಮುಂದೆ ಹೋಗೋದಿದ್ರೂ ಸಹ ರಾಜಕಾರಣಿಗಳಿರ್ಬೋದು, ಸಮಾಜದಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಸಹ ಬೆನ್ನೆಲುಬಾಗಿ ನಿಲ್ತಿರುವಂಥ ವ್ಯಕ್ತಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹಳ ವರ್ಷಗಳ ಪರಿಚಯ ನನಗೂ ಸಹ, ನಾನು MLA ಆಗಲಿಕ್ಕಿಂತ 10-15 ವರ್ಷಗಳ ಹಿಂದಿನಿಂದ ಅವರ ಪರಿಚಯ. ಯಾವತ್ತೂ ಸಹ ಯಾವುದಕ್ಕೂ ಸಹ ನೆಗೆಟಿವ್ ಕಾನ್ಸೆಪ್ಟ್ ಇಲ್ಲದಂಥ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕಾವೂರು ವ್ಯವಸಾಯ ಸಹಕಾರಿ ಬ್ಯಾಂಕ್ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇದರಲ್ಲಿ ನಾವು ಹಿಂದಿನ ಅಧ್ಯಕ್ಷರು
ದಿವಂಗತರಾದಂಥ ಹರೀಶ್ ಅಣ್ಣನವರ ಕೊಡುಗೆ ಏನಿದೆ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಅದನ್ನು ನೆನಪಿಸ್ಕೊಳ್ಳೇಬೇಕು. ಅಹರ್ನಿಶಿ ದಿನನಿತ್ಯ ಈ ಬ್ಯಾಂಕಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂಥ ವ್ಯಕ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇಡೀ ದಿನ ಬ್ಯಾಂಕಲ್ಲಿ ಕೂತ್ಕೊಂಡು ಆ ಬ್ಯಾಂಕಿನ ಬಗ್ಗೆ ಆಗು ಹೋಗುಗಳ ಬಗ್ಗೆ ಭಾಳ ಗಮನವನ್ನು ಕೊಟ್ಟಂಥ ಒಂದು ವ್ಯಕ್ತಿ. ನಾವು ಯಾರಾದರೂ ಫೋನ್ ಮಾಡಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಹೇಳಿದ್ರು ಸಹ ಅಥವಾ ದೊಡ್ಡ ದೊಡ್ಡ ಕೆಲಸ ಹೇಳಿದ್ರು ಸಹ ಯಾವತ್ತೂ ಸಹ ಆಗೋದಿಲ್ಲ ಅಂತ ಹೇಳಲಿಲ್ಲ. ಏನಾದರೂ ಅಷ್ಟು ಕಷ್ಟ ಆದರೆ ಮನೆಗೆ ಬಂದು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು. ಬಹುಶಃ ಈಗಿನ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಬ್ಯಾಂಕಿನ ನಿರ್ದೇಶಕ ವರ್ಗದವರು ಯಾರಿದ್ದಾರೆ ಅವರಿಗೆ ಅವರನ್ನು ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. ಬ್ಯಾಂಕನ್ನು ಈ ರೀತಿ ನಡೆಸಿದರೆ ಒಳ್ಳೆಯದು ಅನ್ನುವಂಥ ಮೇಲ್ಪಂಕ್ತಿ ಹಾಕಿಕೊಟ್ಟಂಥ ವ್ಯಕ್ತಿ. ಅವರು ಹಾಕಿದ ದಾರಿಯಲ್ಲೇ ಇವರು ಸಹ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದು ಸಂತೋಷದ ವಿಷಯ. ನಿಮಗೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇವತ್ತು ನಾನು ಬ್ಯಾಂಕಿನ ಬಗ್ಗೆ ಮಾತಾಡ್ತಾ ಇದ್ದೆ, ಬ್ಯಾಂಕಿಂಗ್ ಬಗ್ಗೆ. ನಾಟ್ ಓನ್ಲಿ ಕಾವೂರು, ಒಂದು ಕಾಲದಲ್ಲಿ ಸೊಸೈಟಿ ಬ್ಯಾಂಕ್ ಹೇಳಿದರೆ ನಾನು ಅಧ್ಯಕ್ಷನಾಗಿರುವಾಗ ಅಥವಾ ನಾನು ಈ ಕೆಲಸದಲ್ಲಿ ಕೂಡ ಇದೆ, ಬ್ಯಾಂಕ್ನಲ್ಲಿದ್ದೆ, ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೂಡ ಕೆಲಸ ಮಾಡಿ ಬಂದವನು. ಆ ಕಾಲದಲ್ಲಿ ಸಾಲ ಕೊಡೋದು ಹೇಳಿದರೆ ಅವನ ಅಳತೆ ನೋಡಿ, ಅವನನ್ನು ಪರಾಮರ್ಶಿಸಿ, ಅವನ ಬ್ಯಾಲೆನ್ಸ್ ಶೀಟ್ ನೋಡಿ ಏನೆಲ್ಲ ಮಾಡಿ ಸಾಲ ಕೊಡಲಿಕ್ಕೆ ಕಾಲ ಹೊಂದಿತ್ತು. ಇವತ್ತು ಹಾಗಲ್ಲ. ನಮ್ಮ ದೇಶವೇ ಕೃಷಿಕರಿಗೆ ಸಾಲ ಕೊಡಬೇಕು, ಸಾಲ ಇಲ್ಲದೆ ಯಾರು ಇರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅದು ನಮ್ಮ ರಾಜ್ಯದಲ್ಲಿ ಕೃಷಿಗೆ ನಿಬಡ್ಡಿಯಾಗಿ ಯಾವುದೇ ಬಡ್ಡಿ ವಿಧಿಸದೆ ಬೆಳೆ ಸಾಲವಾಗಿ 5 ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. 15 ಲಕ್ಷ ರೂಪಾಯಿಯನ್ನು 3% ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಸಾಲವಾಗಿ ಕೊಡಲಿಕ್ಕೆ ನಿರ್ಣಯ ಮಾಡಿದ್ದಾರೆ. ಇದರಿಂದಾಗಿ ನಿನ್ನೆ ನಮ್ಮ ಬ್ಯಾಂಕಿಗೆ ನಬಾರ್ಡ್ನ ಅಧಿಕಾರಿ ಬಂದಿದ್ದರು. ಬಂದವರು ಹೇಳಿದರು, ರಾಜ್ಯದಲ್ಲಿ ಅತಿ ಹೆಚ್ಚು ಕೃಷಿ ಸಾಲವನ್ನು ಕೊಟ್ಟಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಎಲ್ಲರಿಗೂ ಅವ್ರಿಗೆ ಸಂತೋಷ ಆಯಿತು. ಯಾರಿಗೆ ಸಾಲ ಸಿಕ್ಕಲಿಲ್ಲ ಹೇಳಿ ಏನು ತೊಂದರೆ ಇಲ್ಲ. ಬೇರೆ ಕಡೆ ರೈತರು ಸಾಲ ಸಿಕ್ಕಲಿಲ್ಲ, ಆತ್ಮಹತ್ಯೆ ಆಗಿದೆ ಅದು ಹೇಳಿದೆ. ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಆತ್ಮಹತ್ಯೆ ಇವತ್ತಿನವರೆಗೆ ಆಗಲಿಲ್ಲ, ಸಾಲ ಸಿಕ್ಕಲಿಲ್ಲ ಹೇಳಿ ಅಂಥ ಒಂದು ಜಿಲ್ಲೆ. ಇನ್ನು ಮರುಪಾವತಿಯಲ್ಲಿ ನೀವು ಕೇಳಿದರೆ ಅವರಿಗೆ ಆಶ್ಚರ್ಯ ಆಯಿತು. ಸುಮಾರು 29 ವರ್ಷಗಳಿಂದ ಕೃಷಿ ಸಾಲ 100ಕ್ಕೆ 100ರಷ್ಟು ಮರುಪಾವತಿ. ನಾನು ವಸೂಲಾತಿ ಅನ್ನುವಂಥ ಶಬ್ದ ಉಪಯೋಗ ಮಾಡೋದಿಲ್ಲ. 100ಕ್ಕೆ 100ರಷ್ಟು ಕೃಷಿ ಸಾಲ ಮರುಪಾವತಿಯಾದಂಥ ಜಿಲ್ಲೆ ದೇಶದಲ್ಲಿದ್ದರೆ ಅದು ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈ ರೀತಿಯಾಗಿ ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಬೆಳೀತಾ ಇದೆ. ಇವತ್ತು ವಾಣಿಜ್ಯ ಬ್ಯಾಂಕುಗಳ ತವರೂರು ನಮ್ಮ ಜಿಲ್ಲೆ. ಎಲ್ಲ ಒಂದು ಕಾಲದಲ್ಲಿ ಅವಿಭಕ್ತ ಜಿಲ್ಲೆ ಅಂತ ಹೇಳಿದರೆ ದೇಶದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ತವರೂರು ಅಂತ ಹೇಳ್ತಿದ್ರು. ನೋಡ್ಲಿಕ್ಕೆ ಬರ್ತಿದ್ರು, ಹೇಗೆ ನಿಮ್ಮಲ್ಲಿ ಬ್ಯಾಂಕುಗಳನ್ನು ಪ್ರಾರಂಭ ಮಾಡ್ತೀರಿ ಅಂತ. ವಾಣಿಜ್ಯ ಬ್ಯಾಂಕುಗಳು ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಏನಾಗಿದೆ ಹೇಳಿದರೆ ನಿಮಗೆ ಸಿಂಡಿಕೇಟ್ ಬ್ಯಾಂಕಿನ ಬೋರ್ಡೇ ಕಾಡ್ತಾ ಇಲ್ಲ, ವಿಜಯ ಬ್ಯಾಂಕ್ ನೋಡಲಿಕ್ಕೆ ಸಿಗೋದಿಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ. ಎಲ್ಲ ಸಂಕುಚಿತ ಮರ್ಜಿ, ಒಬ್ಬರೊಬ್ಬರು ವಿಲೀನ ಆಗ್ತಾರೆ. ವಿಲೀನ ಆಗಿಕೊಂಡು ಅಷ್ಟಾದರೂ ಪರವಾಗಿರಲಿಲ್ಲ. ಸುಧಾಕರ್ ಶೆಟ್ಟಿ ಗೊತ್ತಿರ್ಬೋದು, ಎಲ್ಲಾದರೂ ಬ್ರ್ಯಾಂಚಿಗೆ ಹೋದರೆ ಅವರು ಎಪ್ಪಡೆ ಎಂದ ಬನ್ನಿ ಅಂತ ಹೇಳ್ತಾರೆ. ಭಾಷೆ ಬರೋದಿಲ್ಲ ಅವರಿಗೆ. ನಮ್ಮ ಭಾಷೆ ಇಲ್ಲ, ಸಂಸ್ಕೃತಿ ಗೊತ್ತೇ ಇಲ್ಲ. ಆ ಹೆಂಗಸರಿಗಂತೂ ಕೂತ್ಕೊಳ್ಳಿಕ್ಕೆ ಹೇಳೋದಿಲ್ಲ. ಇನ್ನು ಸಾಲ ಎಲ್ಲಿ ಕೊಡ್ತಾರೆ? ಸಾಲ ಕೊಡೋದು ಬಿಡಿ, ಅವರು ಸಾಲ ಕೊಡೋದು ಏನಿದ್ರು ನೀರವ್ ಮೋದಿ ಅಂತವರಿಗೆ ಸಾಲ, ಹೌದಲ್ವಾ? ಅವರು ಊರು ಬಿಟ್ಟು ಹೋಗ್ತಾರೆ, ಮತ್ತೆ ಅಂಥವರಿಗೆ ಸಾಲ ಕೊಡ್ತಾರೆ. ಆದರೆ ಸಹಕಾರಿ ಬ್ಯಾಂಕ್ಗಳು ಆಗಲ್ಲ. ಊರಿನ ಜನರ ಪ್ರತಿಯೊಬ್ಬನ ಪರಿಚಯ ಇದ್ಕೊಂಡು ಅವರಿಗೆ ಬೇಕಾದ ಅವರ ವ್ಯವಹಾರವನ್ನು ನೋಡಿಕೊಂಡು ಅವರಿಗೆ ಕೂಡಲೇ ಸಾಲವನ್ನು ಕೊಡ್ತಾ ಇದ್ದಾರೆ. ಈ ಮಹಿಳೆಯರು, ನಮ್ಮ ನಾಗರಾಜ್ ಶೆಟ್ಟಿ ಹೇಳಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರು ಒಂದು ಕಾಲದಲ್ಲಿ ನಾನು 30 ವರ್ಷದ ಹಿಂದೆ ನೋಡಿದೆ. ಒಂದು ಯಾವುದೇ ಸೊಸೈಟಿ
ಫಂಕ್ಷನ್ ಆದರೆ ಈ ಮಹಿಳೆಯರು ಬರ್ತಿರಲಿಲ್ಲ. ಎಲ್ಲಿಯಾದರೂ ಕೆಲಸಕ್ಕಿದ್ದವರು ಬರ್ತಿದ್ರ ಏನೋ, ಅಂದರೆ ಅವರಿಗೆ ನಾವು ಬಿಡ್ತಿರ್ಲಿಲ್ಲ ಗಂಡಸರು ಬರಲಿಕ್ಕೆ ಅಲ್ವಾ. ಅಡುಗೆ ಮತ್ತು ಫುಲ್ಲು ಜೋಗ್ಲೆ ಬೀಪಲ್ಲ ಅಲ್ಪ. ಆದರೆ ಇವತ್ತು ಏನಾಗಿದೆ ಹೇಳಿದರೆ, ನಮ್ಗೆ ಇವತ್ತು ಬೇಗ ಹೋಗ್ತಾರೆ ಇಲ್ಲಿಂದ, ಇಲ್ಲಿ ಆ ಪೇಟೆಯಲ್ಲಿರೋರು. ಇವರು ಬೆಳಗ್ಗೆ ಹೇಳ್ತಾರೆ, ಇವತ್ತು ನಾವು ಕಾವೂರಿನ ಶಾಖೆ ಗೋಳೂರು ಶಾಖೆ ಉದ್ಘಾಟನೆಗೆ ಹೋಗ್ತಾ ಇದ್ದೇವೆ, ಸ್ವಲ್ಪ ಮಕ್ಕಳನ್ನು ನೋಡಿಕೊಂಡು ನೀವು ಯಜಮಾನರು ಮನೆಯಲ್ಲಿ ನಾವು ಬರುವವರೆಗೆ ಇಡೀ ಅಂತ ಹೇಳ್ತಾರೆ. ಆ ಧೈರ್ಯ ನಿಮಗೆ ಯಾವಾಗ ಬಂತು? ಈ ಗುಂಪಿಗೆ ಸೇರಿದ ನಂತರ ಬಂತು. ನಿಮ್ಮಲ್ಲಿ ಹಣ ಚಲಾವಣೆ ಆಯಿತು. ನೀವು ಈಗ ಯಾರನ್ನು ದುಡ್ಡು ಕೇಳಬೇಕಾಗಿಲ್ಲ ಇನ್ನೊಬ್ಬರನ್ನು. ಹಾಗಾಗಿ ನಮ್ಮ ಜಿಲ್ಲೆ ಒಂದು ಮಹಿಳೆಯರಿಗೆ ಸ್ವಾವಲಂಬಿ ಕೊಟ್ಟದಿದೆ, ಅದು ಸಹಕಾರಿ ಕ್ಷೇತ್ರದಿಂದ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ. ನಮ್ಮೊಂದಿಗೆ ಪ್ರವೀಣ್ ನಾಯ್ಕರವರಿಗೂ ನಮ್ಮ ಬ್ಯಾಂಕಿನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿ ಸೇರಿರುವ ಎಲ್ಲ ಸಹಕಾರಿ ಬಂಧುಗಳಿಗೆ ಹಾಗೂ ಪತ್ರಿಕಾ ಪ್ರತಿನಿಧಿಗಳಿಗೆ ಹಾಗೂ ಇಲ್ಲಿ ನಮ್ಮ ನಿರ್ದೇಶಕರುಗಳಿಗೆ, ನಮ್ಮ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ನಮ್ಮ ಬ್ಯಾಂಕಿನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಊರಿನ ಎಲ್ಲ ಜನರಿಗೂ ನಮ್ಮ ಬ್ಯಾಂಕಿನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ.